ಹಲೋ ಸ್ನೇಹಿತರೆ, ಇವತ್ತಿನ ನಮ್ಮ ರೆಸಿಪಿ ಕಟ್ಟಿನ ಸಾರು. ಈ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ಅಂತ ಹೇಳ್ಬಿಟ್ಟು ಕರಿತೀವಿ. ಕಟ್ಟಿನ ಸಾರು ಅಂತ ಯಾಕೆ ಕರಿತೀವಿ ಅಂದರೆ, ಹೋಳಿಗೆ ಮಾಡೋದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡು ತೆಗೆದಿರುವಂಥ ಕಟ್ಟಿನಿಂದ ನಾವು ಸಾಂಬಾರನ್ನ ಮಾಡ್ತೀವಿ. ಆ ಕಾರಣಕ್ಕೆ ನಾವು ಇದನ್ನು ಕಟ್ಟಿನ ಸಾರು ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಈ ಕಟ್ಟಿನ ಸಾರನ್ನು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸುಮಾರು ಜನ ಇವಾಗ ಕಟ್ಟಿನ ಸಾರನ್ನ ಸುಮಾರು ರೀತಿಯಲ್ಲಿ ಮಾಡ್ತಾರೆ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅನ್ನೋದನ್ನು. ಕಟ್ಟಿನ ಸಾರು ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಹೋಳಿಗೆಗೆ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಈ ಹಂತದಲ್ಲಿ ನಾವು ಇವಾಗ ಇದನ್ನು ಬಸ್ಕೊಳ್ತೀವಲ್ವ, ಈ ಕಟ್ಟನ್ನೇ ನಾವು ಇವಾಗ ಸಾಂಬಾರು ಮಾಡೋದು. ನೋಡ್ತಾ ಇರ್ಬೋದು ನೀವು, ಈ ಹಂತದಲ್ಲಿ ನಾವು ಇವಾಗ ಇದನ್ನು ಬಸ್ಕೊಳ್ತಾ ಇದ್ದೀವಿ. ನೋಡಿ, ತುಂಬ ಬೇಳೆ ಹಾಕಿರೋದ್ರಿಂದ, ಒಂದು ಅರ್ಧ ಕೆಜಿಯಷ್ಟು ಬೇಳೆ ಹಾಕಿರೋದ್ರಿಂದ ಈಗ ಒಂದು ದೊಡ್ಡ ಪಾತ್ರೆಗೆ ನಾವು ಇದನ್ನು ಈ ರೀತಿಯಾಗಿ ಬಸ್ಕೊಳ್ಳೋದಕ್ಕೆ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಬೇಳೆ, ಒಂದು ಲೋಟದಷ್ಟು ಬೇಳೆ ಆದರೆ ಒಂದು ಜಾಲರಿಗೆ ನಾವು ಹಾಕಿ ಅದನ್ನು ಸೋಸ್ಕೊಂಡು ಬಿಡ್ಬೋದು. ಈ ತುಂಬ ಬೇಳೆ ಆಗಿರೋದ್ರಿಂದ, ತುಂಬ ಬೇಳೆ ನಾವು ಬೇಯೋದಕ್ಕೆ ಹಾಕಿರೋದ್ರಿಂದ ಈ ಥರ ನಾವು ಒಂದು ಪಾತ್ರೆಗೆ ಇದನ್ನು ಈ ರೀತಿಯಾಗಿ ಬಸ್ಕೊಳ್ತಾ ಇದ್ದೀವಿ. ಕಟ್ಟನ್ನು ಬಸ್ದಿದ್ದಾದಮೇಲೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು, ಮಸಾಲೆ ಏನು ನಾವು ರುಬ್ತೀವಲ್ಲ ಆ ಸಾಮಗ್ರಿಗಳು ಯಾವ್ಯಾವುದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ 4 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, 3 ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಮೆಣಸು 1 ಟೀ ಸ್ಪೂನು, 1/4 ಚಮಚದಷ್ಟು ಮೆಂತ್ಯ, ಅದಕ್ಕಿಂತ ಸ್ವಲ್ಪ ಸಾಸಿವೆ, 2 ಇಂಚಷ್ಟು ಚಕ್ಕೆ, 6 ಲವಂಗ ತೊಗೊಂಡಿದ್ದೀನಿ, 1 ಮರಾಠ ಮೊಗ್ಗು, 6 ಲವಂಗ, 1 ಮರಾಠ ಮೊಗ್ಗು ತೊಗೊಂಡಿದ್ದೀನಿ. ಮರಾಠ ಮೊಗ್ಗು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸಣ್ಣದಿದೆಯಲ್ಲ, ಇದು ಮೈಸೂರು ಮೊಗ್ಗು ಅಂತ ಹೇಳಿ ಕರೀತಾರೆ. ನಾವು ಅಂಗಡಿನಲ್ಲಿ ಕೇಳಿದ್ರೆ ಈ ರೀತಿಯಾಗಿ ಕೊಡ್ತಾರೆ. ಆಮೇಲೆ ಇವಾಗ ನೋಡ್ತಿದ್ದೀರಲ್ವ, ಇದು ಬಾಲ್ ಮೆಣಸು ಅಂತ ಹೇಳಿಬಿಟ್ಟು ಇದನ್ನು ನಾನು 2 ತೊಗೊಂಡಿದ್ದೀನಿ. ಹಾಗೆ ಒಂದು 3 ಎಸಳಷ್ಟು ಚಕ್ರ ಮೊಗ್ಗು ತೊಗೊಂಡಿದ್ದೀನಿ, 2 ಏಲಕ್ಕಿ, ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ. ಇದಿಷ್ಟು ಮಸಾಲೆ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ನಾನು ತೋರಿಸಿರುವಂಥ ಮಸಾಲೆ ಸಾಮಗ್ರಿಗಳನ್ನು ನಾನು ಹೇಳಿರುವಂಥ ಅಳತೆನಲ್ಲೇ ಮಾಡಿ. ನಾನು ಹೇಳಿರುವಂಥ ಅಳತೆ 3 ಲೀಟರ್ ಸಾಂಬಾರಿಗೆ ಸ್ನೇಹಿತರೆ. ನೀವು ಕಡಿಮೆ 1 ಲೀಟ್ರ್ ಸಾಂಬಾರು ಮಾಡ್ತಿದ್ದೀರಾ ಅನ್ನೋದಾದರೆ ನೀವು ಕಡಿಮೆ ಹಾಕೋಬೇಕಾಗುತ್ತೆ, ಇಷ್ಟೇ ಹಾಕೋಬಾರ್ದು. ಅವಾಗ ನೀವು 1 ಲೀಟ್ರ್ ಮಾಡ್ತಿದ್ದೀರಾ ಅಂದಾಗ 1 ಟೀ ಸ್ಪೂನ್ ಆ ರೀತಿಯಾಗಿ ನೋಡಿ ತೊಗೊಳ್ಳಿ, ಆಯಿತಾ? ಜಾಸ್ತಿ ತೊಗೋಬೇಡಿ, ಜಾಸ್ತಿ ತೊಗೊಂಡ್ರೆ ಸಾಂಬಾರು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಇವಾಗ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, 8ರಿಂದ 10 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಈ ರೀತಿಯಾಗಿ ಸುಲಿದಿಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಒಗ್ಗರಣೆಗೂ ಕೂಡ ನಾವು ತೊಗೋಬೇಕು, ಅರ್ಧ ರುಬ್ಬೋದಕ್ಕೆ. ಅದಾದ ನಂತರ ಈ ಬಟ್ಲಲ್ಲಿ ಒಂದು 2 ಇಡಿಯಷ್ಟು ನಾನಿಲ್ಲಿ ಕರಿಬೇವನ್ನ ತೊಗೊಂಡಿದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಒಂದು 20ರಿಂದ 25 ನಾನಿಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಅಷ್ಟೊಂದು ಖಾರ ಇರೋದಿಲ್ಲ. ಇದನ್ನು ತಗೊಳ್ಳೋದ್ರಿಂದ ಸಾಂಬಾರ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನೇ ಬಳಸಿ. ನಂತರ 2 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ದಪ್ಪಕ್ಕೆ ಹೆಚ್ಚಿ ನಾವು ಉರಿಯೋದಕ್ಕೆ ತೊಗೋಬೇಕಾಗುತ್ತೆ. ನೋಡಿ, ಇದಿಷ್ಟು ಸಾಮಗ್ರಿಗಳು ನಮಗೆ ಕಟ್ಟಿನ ಸಾರಿಗೆ ಬೇಕಾಗುತ್ತೆ. ನಾನು ಆಗಲೇ ಹೇಳಿರೋ ಹಾಗೆ ನಿಮಗೆ ನಾನು ಅರ್ಧ ಕೆಜಿ ಬೇಳೆಗೆ ಇಷ್ಟು ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಕಟ್ಟಿನ ಸಾರಿಗೆ. ಯಾಕಂದರೆ ಸಾಂಬಾರು ಜಾಸ್ತಿ ಮಾಡ್ತಿರೋದ್ರಿಂದ, ನೀವು ಸ್ವಲ್ಪ ಮಾಡ್ತಿದ್ದೀರಿ ಅಂದಾಗ ಪ್ರಮಾಣನ ಕಡಿಮೆ ಮಾಡಿ ತೊಗೊಳ್ಳಿ. ಜಾಸ್ತಿ ತೊಗೊಂಡ್ರೆ ಘಾಟು ಜಾಸ್ತಿ ಆಗುತ್ತೆ, ಟೇಸ್ಟು ಚೆನ್ನಾಗಾಗಲ್ಲ. ಬನ್ನಿ ಇವಾಗ ಒಂದೊಂದೇ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಧನಿಯಾ ಹಾಕ್ಕೊಂಡಿದ್ದೀನಿ. ಧನಿಯಾ ಚೆನ್ನಾಗಿ ಘಮ ಬರೋ ಹಾಗೆ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಬ್ರೌನ್ ಕಲರ್ ಆದರೆ ಸಾಕಾಗುತ್ತೆ. ಘಮ ಬರ್ತಾ ಇದೆ ಅಂದಾಗ ನಾವು ತೆಗೆದ್ರೆ ಸಾಕಾಗುತ್ತೆ. ಇವಾಗ ಜೀರಿಗೆ ಹುರ್ಕೊಳ್ಳೋಣ. ಜೀರಿಗೆ ಕೂಡ ಚೆನ್ನಾಗಿ ಘಮ ಬರೋ ರೀತಿಯಲ್ಲಿ ಬ್ರೌನ್ ಕಲರ್ ಆಗೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಕಂದು ಬಣ್ಣ ಬಂದರೆ ಸಾಕಾಗುತ್ತೆ. ಇವಾಗ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಏನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ಇವಾಗ ಮೆಂತ್ಯ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಭಾಳ ಫ್ರೈ ಮಾಡೋದು ಬೇಡ, ಜಾಸ್ತಿ ಫ್ರೈ ಆಗಿಬಿಟ್ರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ತೆಕ್ಕೊಂಬಿಡಬೇಕು. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಂಡೆ. ಇವಾಗ ಚೆನ್ನಾಗಿದನ್ನ ಹುರ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಆಗ ಸಾರು ಕೂಡ ರುಚಿಯಾಗಿ ಬರುತ್ತೆ. ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಹುರಿದಿದ್ದಾದಮೇಲೆ ಇವಾಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಮುಂಚೆ ನಿಮಗೆ ತೋರಿಸಿದ್ನಲ್ಲ, ಅದರಲ್ಲಿ ಅರ್ಧ ಭಾಗ ಮಾತ್ರ ಇವಾಗ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಉಳಿದಿದ್ದ ಅರ್ಧ ಭಾಗ ನಾವು ಅದನ್ನು ಜಜ್ಜಿ ಒಗ್ಗರಣೆಗೆ
ಎತ್ತಿಟ್ಕೊಂಡಿದ್ದೀವಿ. ಹಾಗಾಗಿ ಇದರಲ್ಲಿ ಅರ್ಧ ಮಾತ್ರ ಇವಾಗ ಹುರ್ಕೊಂಡು ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇವಾಗ ನಾನು ಎರಡು ಗಡ್ಡೆಯಷ್ಟು ಈರುಳ್ಳಿನ ದಪ್ಪಗಿಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದಕ್ಕೂ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೇ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಕರಿಬೇವು ಎಷ್ಟು ಹಾಕ್ತೀವೋ ಅಷ್ಟು ಸಾಂಬಾರು ಟೇಸ್ಟಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಕರಿಬೇವನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕರಿಬೇವು ಈರುಳ್ಳಿ ಎರಡೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇವಾಗ ಕೊಬ್ಬರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿಗೆ ನಾವು ಅಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಕೊಂಡು ಸುಮ್ಮನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಬಿಸಿನಲ್ಲೇ. ಇವಾಗ ಅದಕ್ಕೇ ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಚಿಟಿಕೆಯಷ್ಟು ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ಸಾರಿನ ಘಮ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಫ್ರೈ ಮಾಡಿ ನಾನಿವಾಗ ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಆರಿದ ನಂತರ ನಾವಿವಾಗ ಇದನ್ನು ಹಾಕಿ ಮಿಕ್ಸಿ ಕೂಡ ಮಾಡ್ಕೊಂಡು ಬಂದಿದ್ದಾಗಿದೆ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸಾಂಬಾರು. ನೋಡಿ ಇವಾಗ ನಾನು ಇದನ್ನು ಕಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ರುಬ್ಬಿದಂಥ ಮಸಾಲೆ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿನ ನಾವು ಕಟ್ಟಿನ ಸಾರಿಗೆ ತೊಗೊಳ್ಳೋದು ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಇದನ್ನು ಕಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು. ಇವಾಗ ಇದೇ ಕಟ್ಟಿಗೆ ನಾವು ಮಸಾಲೆ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾನು ಒಂದು ಬಟ್ಲಷ್ಟು ಹುಣಸೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಉಪ್ಪು, ಕಲ್ಲುಪ್ಪು ತೊಗೊಂಡಿದ್ದೀನಿ. ಉಪ್ಪು, ಹುಣಸೆ ಹುಳಿ ಇದೆಲ್ಲ ನಾವು ಹಾಕಿ ರುಚಿ ನೋಡಿ ಇದು ಚೆನ್ನಾಗಿ ಕುದ್ದಿದ ನಂತರನೂ ನಾವು ಮತ್ತೆ ರುಚಿ ನೋಡಿ ಹುಣಸೆ ಹುಳಿ, ಬೆಲ್ಲ ಅಥವಾ ಉಪ್ಪು ಏನು ಬೇಕಿದ್ರೂ ನಾವು ಮತ್ತೆ ಸೇರಿಸ್ಕೋಬೋದು ಸ್ನೇಹಿತರೆ. ಇವಾಗ ನಾನು ಒಂದು ಹದದಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಬರ್ತಾ ಇದ್ದೀನಿ. ಹಾಗೆ ನೋಡ್ತಿರ್ಬೋದು ನೀವಿಲ್ಲಿ ಬೆಲ್ಲದ ಪಾಕನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲವನ್ನು ಸೇರಿಸಿದ ನಂತರ ಚೆನ್ನಾಗಿ ನಾವಿದು ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ನಂತರ ಇವಾಗ ನಾವು ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೊಂಡ್ಬಿಟ್ರೆ ನಮ್ಮ ಕಟ್ಟಿನ ಸಾರು ಸಿದ್ಧವಾಗುತ್ತೆ. ಹಾಗಾಗಿ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇವಾಗ ನಾನು ಅರ್ಧ ಬೆಳ್ಳುಳ್ಳಿ ಏನು ಎತ್ತಿಟ್ಕೊಂಡಿದ್ವಲ್ಲ, ಅರ್ಧ ರುಬ್ಬಿ ಅರ್ಧ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ನಂತರ ಕರಿಬೇವು, ನಂತರ ಒಂದು 3ರಿಂದ 4 ಒಣಮೆಣಸಿನ್ಕಾಯಿನ ನಾನು ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀವಿ. ಬೆಳ್ಳುಳ್ಳಿ ಅದ್ರದ್ದು ಘಮ ಚೆನ್ನಾಗಿ ಬಿಡೋ ರೀತಿಯಲ್ಲಿ ಚೆನ್ನಾಗಿ ನಾವು ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ಇದಕ್ಕಿವಾಗ ಸ್ವಲ್ಪ ಅರಿಶಿನನೂ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ರುಬ್ಬೋದಕ್ಕೆ ತೊಗೊಂಡಿದ್ವಲ್ವ ಸ್ವಲ್ಪ ಅರಿಶಿನ. ಹಾಗಾಗಿ ಸ್ವಲ್ಪ ಮಾತ್ರ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಬ್ಬಿದ್ದ ಎಲ್ಲ ಸಾಮಗ್ರಿನೂ ಹಾಕಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಟ್ಟಿನ ನೀರನ್ನು ಕೂಡ ನಾವು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀರನ್ನು ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಕಟ್ಟಿನ ಸಾರು ಅಂದರೆ ಆದಷ್ಟು ಸ್ವಲ್ಪ ನೀರಾಗೇ ಇರುತ್ತೆ ಸ್ನೇಹಿತರೆ, ಗಟ್ಟಿಯಾಗಿರೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನೀರು ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಟ್ಟಿನ ಸಾರಿಗೆ. ಮಿಕ್ಸಿಯಲ್ಲೇ ನಾವು ರುಬ್ಬಿದ್ದಂಥ ಎಲ್ಲ ಮಸಾಲೆನೂ ನಾನೆಲ್ಲ ಚೆನ್ನಾಗಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಅದನ್ನು ಕೂಡ ಇವಾಗ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇದಕ್ಕೆ ಮತ್ತೆ 1ರಿಂದ 2 ಚಮಚಷ್ಟು ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಒಂದು ಕರೆಕ್ಟಾದ ಅಳತೆನಲ್ಲಿ ಆಗಿದೆ ಕಟ್ಟಿನ ಸಾರು. ಇಷ್ಟು ನೀರಾದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಮತ್ತೆ ರುಚಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಅಥವಾ ಹುಣಸೆ ಹುಳಿ, ಬೆಲ್ಲ ಏನು ಇಡಿಸಿದ್ರು ನಾವು ಅದನ್ನ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟರೆ ಕಟ್ಟಿನ ಸಾರು ರೆಡಿ ಆಗಿಬಿಡುತ್ತೆ. ಹೋಳಿಗೆ ಜೊತೆಗೆ ಕಟ್ಟಿನ ಸಾರೇ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಹೋಳಿಗೆ ಮಾಡಿದಾಗೆಲ್ಲ ಕಟ್ಟಿನ ಸಾರು ನಮ್ಮ ಮನೇಲಿ ಮಾಡೇ ಮಾಡ್ತೀವಿ. ಎಲ್ಲ ಹಬ್ಬದ ಸಮಾರಂಭದಲ್ಲೂ ಹೋಳಿಗೆ ಜೊತೆಗೆ ಮಾಡೋದು ಕಟ್ಟಿನ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಹೇಳಿರುವಂಥ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಅದೇ ಅಳತೆನಲ್ಲಿ ಮಾಡೋದ್ರಿಂದ
ಅಷ್ಟೇ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಮಧ್ಯಕ್ಕೆ ಚೆನ್ನಾಗಿ ಕುದೀತಾ ಇದೆ ಅಂದಾಗ ಸಾಂಬಾರನ್ನ ನಾವು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಕಟ್ಟಿನ ಸಾರು ಯಾವಾಗಲೂ ನಾವು ಒಂದು 1/4 ಗಂಟೆನಾದರೂ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ, ಅದರಿಂದನೇ ಅದು ರುಚಿ ಚೆನ್ನಾಗಿ ಬರುತ್ತೆ. ಹಾಗಿದ್ದರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.